ಬಳ್ಳಾರಿ ಜಿಲ್ಲೆಯ ಜನ ಇವತ್ತು ಪಕ್ಷಾತೀತವಾಗಿ ನಮ್ಮ ಪಕ್ಷದ ಎಲ್ಲ ಇವುಗಳನ್ನು ಮೀರಿ ಈ ಬಳ್ಳಾರಿ ಜಿಲ್ಲೆ ಅಖಂಡವಾಗಿ ಉಳಿಬೇಕು ಅಂತೇಳಿ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಈ ಜನರ ಒಂದು ಆಕ್ರೋಶ, ಜನರ ಸಂತಾಪ, ಜನರ ಒಂದು ಧ್ವನಿಯನ್ನು ಅದು ರಾಜಕೀಯ ಧ್ವನಿಯಾಗಿ ಮೇಲೆ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ಅಂತಂದರೆ, ಈ ಓಟ್ ಪಡ್ಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಶಾಸಕರಾಗಲಿ ಸಂಸದರಾಗಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾತನ್ನು ಆಡ್ತಾ ಇಲ್ಲ. ನಿಜವಾದ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಧ್ವನಿಯನ್ನು ಎತ್ತಿಡಬೇಕು ಜನಪ್ರತಿನಿಧಿಗಳು. ಅದನ್ನು ಬಿಟ್ಟು ತಮ್ಮ ಪಾಡಿಗೆ ತಾವು ಸುಮ್ಮನೆ ಇರೋದೇನಿದೆಯಲ್ಲ, ಈ ಮೌನ ಅಂತಕ್ಕಂಥದ್ದೇನು, ಈ ಮೌನ ಅನೇಕ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಬಳ್ಳಾರಿ ಜಿಲ್ಲೆ ವಿಭಜನೆಯಿಂದ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯ ಆಗೋದಿಲ್ಲ. ಈ ವಿಭಜನೆಯನ್ನು ನಾವು ಖಂಡಿಸಬೇಕು, ಹೋರಾಟ ಮಾಡಬೇಕಾಗಿದೆ. ನಾಳೆ 7ನೇ ತಾರೀಕು ಈ ಜಿಲ್ಲೆಯಲ್ಲಿ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳು ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಉಳಿಸ್ಕೊಳ್ಳಿಕ್ಕೆ ಇರುವಂಥ ಮನಸ್ಸುಗಳು ಒಂದಾಗಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಮತ್ತು ಈ ಬಗ್ಗೆ ಜನಪ್ರತಿಗಳು ತಮ್ಮ ಮೌನವನ್ನು ತೊರೆದು, ಅದು ಜಾಣತನದ ಮೌನವೋ ಯಾವ ಮೌನವೋ ಗೊತ್ತಿಲ್ಲ, ಆ ಮೌನವನ್ನು ತೊರೆದು ತಮ್ಮ ಪ್ರಾಮಾಣಿಕತೆಯನ್ನು ಜನರೆದುರು ಪ್ರದರ್ಶಿಸಬೇಕು ಅಂತೇಳಿ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಈ ಥರ ಮೌನವಾಗಿರೋದು ಸರಿಯಲ್ಲ. ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜಕೀಯ ಪಕ್ಷ ಇರಲಿ, ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಏನಿದ್ದೀರಿ, ನೀವು ಇದನ್ನು ಬೆಂಬಲಿಸ್ತೀರೋ ಅಥವಾ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತೀರಿ ಅಂತೇಳಿ ಬಳ್ಳಾರಿ ಜಿಲ್ಲೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ನಿಮ್ಮ ಮೌನ ಇದು ಸರಿಯಲ್ಲ ಅಂತೇಳಿ ಈ ಮೂಲಕ ನಾನು ಭಿನ್ನವಿಸಿಕೊಳ್ತೀನಿ. ಮತ್ತು ನಾಳೆ ನಡೆಯುವಂಥ ಹೋರಾಟಕ್ಕೆ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು. ಪಕ್ಷವನ್ನು ಮರೆತು, ತಮ್ಮ ಜಾತಿ ಮತ ಧರ್ಮ ಎಲ್ಲವನ್ನು ಮರೆತು ಬಳ್ಳಾರಿಯ ಅಖಂಡತೆಗಾಗಿ ಎಲ್ಲರೂ ಹೋರಾಟಕ್ಕೆ ಸಜ್ಜಾಗಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊಳ್ತೀನಿ.